ಇನ್ನು ಪ್ರಧಾನಿ ಮೋದಿ ಉಪವಾಸ ಮಾಡಿದ್ದೇ ಅನುಮಾನ ಅಂತ ಹೇಳಿ ಕಾಂಗ್ರೆಸ್ನ ಹಿರಿಯ ನಾಯಕರೊಬ್ಬರು ಆರೋಪವನ್ನ ಮಾಡ್ತಾ ಇದ್ದಾರೆ. 11 ದಿನಗಳ ಕಾಲ ಪ್ರಧಾನಿ ಮೋದಿ ಏನು ಉಪವಾಸ ಮಾಡಿದಾರಲ್ಲ, ಅದು ಉಪವಾಸ ಮಾಡಿರೋದೇ ಅನುಮಾನ ಅಂತ ಹೇಳಿ ವೀರಪ್ಪ ಮೊಯ್ಲಿ ಮಾತಾಡಿದ್ದಾರೆ. ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಈ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರತಿಷ್ಠಾಪನಾ ಕಾರ್ಯಕ್ರಮದ ಅಂಗವಾಗಿ ಅವರು ಉಪವಾಸವನ್ನು ಮಾಡಿಲ್ಲ, ಬರೀ ಎಳ್ನೀರು ಮಾತ್ರ ಕುಡಿದು ಉಪವಾಸ ಸಾಧ್ಯ ಇಲ್ಲ. ಅದು ಹೀಗೆ ಮಾಡಿದ್ರೆ ಒಂದೆರಡು ದಿನದಲ್ಲಿ ಮನುಷ್ಯ ಬಿದ್ದುಬಿಡ್ತಾನೆ. 11 ದಿನ ಉಪವಾಸ ಮಾಡಿದ್ರೆ ಮನುಷ್ಯ ಬದುಕಕ್ಕಾಗತ್ತಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ರೆ, ಬರೀ ಎಳ್ನೀರು ಕುಡ್ಕೊಂಡು 11 ದಿನ ಉಪವಾಸ ಮಾಡಿದ್ದೀನಿ ಅಂತ ಹೇಳಿದ್ರೆ ಅದು ನಂಬುವಂಥದ್ದಲ್ಲ. ವೈದ್ಯರ ಅಭಿಪ್ರಾಯದ ಪ್ರಕಾರ ಅದು ಅಸಾಧ್ಯ ಅಂತ ಹೇಳಿ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಮಾತಾಡಿದ್ದಾರೆ. ಉಪವಾಸ ವ್ರತ ಕೈಗೊಂಡಿದ್ದಾದ್ರೆ ನಾನು ಡಾಕ್ಟರ್ಸ್ ಹೇಳಿದ ಪ್ರಕಾರ ಬರೀ ಎಳ್ನೀರನ್ನೇ ತೆಗೆದುಕೊಂಡ್ರೆ ಒಂದೆರಡು ದಿವಸದಲ್ಲೇ ಆ ಮನುಷ್ಯ ಕೊಲಾಪ್ಸ್ ಆಗ್ತಾನೆ. ಯಾಕಂದ್ರೆ ಅದರಿಂದ ಮತ್ತು ನಾಡಿ ಮಿಡಿತ ಕಡಿಮೆ ಆಗ್ತದೆ. ಆದ್ರಿಂದ 7 ದಿವಸಗಳ ಉಪವಾಸ ಕೈಗೊಂಡಿದ್ರೆ ಡಾಕ್ಟರ್ ಒಪಿನಿಯನ್ ಪ್ರಕಾರ ಅದು ಮನುಷ್ಯ ಬದುಕಲಿಕ್ಕೆ ಸಾಧ್ಯವಿದೆ. ಆದ್ರೆ ಮೋದಿ ಇವತ್ತು ಕೂಡ ನೀವು ನೋಡಿದ್ರಿ ಬಹಳ ಜೋರಾಗಿ ನಡೀತಾನೆ, ಏನು ಆಯಾಸ ಕಾಣುವುದಿಲ್ಲ. 7 ದಿವಸ ಉಪವಾಸ ಇದ್ದಾಗೆ ನಮಗೆ ಕಾಣುವುದಿಲ್ಲ. ಆದ್ರೂ ಅವ್ರು ಹೇಳಿದ್ದು ಅದು ದೇವರಿಗೆ ಇಚ್ಛೆ ಆಗೋದಿದ್ರೆ ಅವ್ರು ಯಾವ ರೀತಿ ಉಪರಾಸ ಮಾಡಲಿ. ಆದ್ರೆ ನಾವು ಇಲ್ಲಿ ಹೇಳೋದಂತ ಹೇಳಿದ್ರೆ ಇವರ ಈ ನಾಟಕ ಬೊಂಬರಾಟ ಇನ್ನು ಮುಂದೆ ನಡೆಯುವುದಿಲ್ಲ. ಉಪವಾಸ ವ್ರತ ಕೈಗೊಂಡಿದ್ದಾದ್ರೆ ನಾನು ಡಾಕ್ಟರ್ಸ್ ಹೇಳಿದ ಪ್ರಕಾರ ಬರೀ ಎಳ್ನೀರನ್ನೇ ತೆಗೆದುಕೊಂಡ್ರೆ ಒಂದೆರಡು ದಿವಸದಲ್ಲೇ ಆ ಮನುಷ್ಯ ಕೊಲಾಪ್ಸ್ ಆಗ್ತಾನೆ. ಯಾಕಂದ್ರೆ ಅದರಿಂದ ಮತ್ತು ನಾಡಿ ಮಿಡಿತ ಕಡಿಮೆ ಆಗ್ತದೆ. ಆದ್ರಿಂದ 7 ದಿವಸಗಳ ಉಪವಾಸ ಕೈಗೊಂಡಿದ್ರೆ ಡಾಕ್ಟರ್ ಒಪಿನಿಯನ್ ಪ್ರಕಾರ ಅದು ಮನುಷ್ಯ ಬದುಕಲಿಕ್ಕೆ ಸಾಧ್ಯವಿದೆ. ಆದ್ರೆ ಮೋದಿ ಇವತ್ತು ಕೂಡ ನೀವು ನೋಡಿದ್ರಿ ಬಹಳ ಜೋರಾಗಿ ನಡೀತಾನೆ, ಏನು ಆಯಾಸ ಕಾಣುವುದಿಲ್ಲ. 7 ದಿವಸ ಉಪವಾಸ ಇದ್ದಾಗೆ ನಮಗೆ ಕಾಣುವುದಿಲ್ಲ. ಆದ್ರೂ ಅವ್ರು ಹೇಳಿದ್ದು ಅದು ದೇವರಿಗೆ ಇಚ್ಛೆ ಆಗೋದಿದ್ರೆ ಅವ್ರು ಯಾವ ರೀತಿ ಉಪರಾಸ ಮಾಡಲಿ. ಆದ್ರೆ ನಾವು ಇಲ್ಲಿ ಹೇಳೋದಂತ ಹೇಳಿದ್ರೆ ಇವರ ಈ ನಾಟಕ ಬೊಂಬರಾಟ ಇನ್ನು ಮುಂದೆ ನಡೆಯುವುದಿಲ್ಲ.